ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಪಿತೃಪಕ್ಷ ಆರಂಭವಾಗಿದೆ. ಹೀಗಾಗಿ ನಿನ್ನೆಯಂತೆ ಇವತ್ತು ಕೂಡ ಪಿತೃಪಕ್ಷದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಬಗ್ಗೆ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ನಾವು ನಿನ್ನೆ ಕೂಡ ಈ ಪಿತೃಪಕ್ಷದ ಬಗ್ಗೆ ಮಾತಾಡಿದ್ವಿ. ಈ ಪಿತೃಪಕ್ಷದ ಆಚರಣೆ ಹೇಗೆ ಅಂತ? ಪಿತೃಪಕ್ಷದಲ್ಲಿ ಒಮ್ಮೆ ವಿಷ್ಣುವಿನ ಸಾಯುಜ್ಯಕ್ಕೆ ಹೋದಂಥ ಎಲ್ಲ ಪ್ರೇತಗಳಿಗೂ ಸಮೇತ ತಿಲತರ್ಪಣಾದಿಗಳನ್ನು ಕೊಡುವಂಥದ್ದು. ಹಾಗಾದರೆ ನಮ್ಮನೇಲಿ ಯಾರೋ ಒಬ್ಬರು ಸೂಸೈಡ್ ಮಾಡ್ಕೊಂಡಿದ್ರು, ನಮ್ಮನೇಲಿ ಯಾರೋ ಒಬ್ಬರು ದುರ್ಮರಣಗಳಾಗಿದೆ, ಅಸಹಜವಾಗಿರುವಂಥ ಮರಣಗಳಾಗಿದೆ ಅಂತ ಹೇಳಿದಾಗ ಅವ್ರಿಗೆ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಕೆಲವರು ಚಿಂತನೆ ಇರ್ತದೆ. ಯಾಕಂದರೆ ನಿನ್ನೆ ನಾವೆಲ್ಲ ಈ ಆತ್ಮೋಪಘಾತಿನ ಅಂದರೆ ಆತ್ಮವನ್ನು ಹತ್ಯೆ ಮಾಡ್ಕೊಂಡು ಹೋದಂಥವ್ರು, ಅದ್ರ ಬಗ್ಗೆ ಮುಂದೆ ಮಾತಾಡುವ. ಹೋದವರಿಗೆ ಏನನ್ನೆಲ್ಲ ಮಾಡಬೇಕು ಅಂತೇಳಿ ಅವರನ್ನು ಪರಿಪೂರ್ಣವಾಗಿ ಮಾಡಿ ಆ ಆತ್ಮಹತ್ಯೆ ಸಂಬಂಧಿತ ಜನಿತವಾಗಿರ್ತಕ್ಕಂತಹ ದೋಷಗಳಾಗಿರಬಹುದು, ಆ ದೋಷಗಳನ್ನೆಲ್ಲ ಪರಿಹಾರ ಮಾಡಿ ಅದನ್ನು ಮೋಕ್ಷದ ಕೆಲಸಗಳನ್ನು ಮಾಡಬೇಕು. ಅದಕ್ಕೆ ತಿಲಹೋಮಾದಿಗಳನ್ನು, ತ್ರಿಪಿಂಡೀಕರಣ ಶ್ರಾದ್ದ, ನಾರಾಯಣ ಬಲಿ, ಮೋಕ್ಷ ನಾರಾಯಣ ಬಲಿ ಅನ್ನುವಂಥದ್ದನ್ನೆಲ್ಲ ಮಾಡಿದಾಗ ಆ ಒಂದು ಪ್ರೇತತ್ವ ಅನ್ನುವಂಥದ್ದು ವಿಷ್ಣುವಿನ ಸಾಯುಜ್ಯಕ್ಕೆ ಹೋಗ್ತದೆ. ಇದನ್ನು ನಾವೀಗ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳಿದರೆ ಅರ್ಥ ಆಗೋದಿಲ್ಲ. ನಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ಯಾವ ರೀತಿ ಬೇಕೋ ಆ ರೀತಿ ನಾನು ಹೇಳ್ತಾ ಹೋಗ್ತೇನೆ. ನಾನೀಗ ಶಾಸ್ತ್ರ ರೀತಿಯಾಗಿ ಪ್ರೇತತ್ವ ಅನ್ನುವಂಥದ್ದು ತೊಂದರೆ ಕೊಡ್ತಾ ಇದೆ, ಅದಕ್ಕೆ ನೀವು ಈ ರೀತಿ ಹೋಮಾದಿಗಳನ್ನು ಮಾಡಿದರೆ ಸರಿಯಾಗ್ತದೆ ಅಂತ ಹೇಳಿದರೆ ಅರ್ಥ ಆಗೋದಿಲ್ಲ. ಅದು ಹೇಗೆ ಕೆಲಸ ಮಾಡ್ತದೆ? ಹಾಗೆ ನಾವು ನಿನ್ನೆ ಹೇಳಿದಂಥ ರೀತಿಯಲ್ಲಿ ಈ ದುರ್ಮರಣ ಆದಂಥವರು ಒಂದು ದೇಹಕ್ಕೇನಾದರೂ, ಯಾಕಂತ ಕೇಳಿದರೆ ಆತ್ಮ ಅನ್ನುವಂಥದ್ದು ದೇಹವನ್ನು ಡಿಸೈಡ್ ಮಾಡೋದು. ನಾನು ಈ ದೇಹದಲ್ಲಿ ಬಂದು ಜನನ ಆಗಬೇಕು ಅಂತೇಳಿ. ಮರಣ ಆಗುವಂಥದ್ದು ಅದೇ. ಆತ್ಮ ಅನ್ನುವಂಥದ್ದು ದೇಹವನ್ನು ತ್ಯಜಿಸಿ ಆತ್ಮ ಹೋಗಬೇಕೇ ಹೊರತು ಆ ಆತ್ಮವನ್ನು ನಾವು ಹತ್ಯೆ ಮಾಡಬಾರ್ದು ಅಂಥೇಳಿ. ಯಾಕಂದರೆ ಸೋಹಂ ಭಾವೇನ ಪೂಜೆಯತ್, ಮೊದಲು ನಾನು ನನ್ನ ವಿಷಯಗಳು ನಾನೇ ದೇವರು ಅಂತ ಯಾರು ಹೇಳ್ತಾರೋ ಅದೇ ರೀತಿಯಾಗಿ ಆ ಭಾವನೆಯಂತೆ ಫಸ್ಟು ನಮ್ಮಲ್ಲಿ ಆತ್ಮ ಅನ್ನುವಂಥದ್ದು ದೇಹವನ್ನು ಅದು ತ್ಯಜಿಸಬೇಕು. ಈ ದೇಹವನ್ನೆಲ್ಲ ಅನುಭವಿಸಿ ಆತ್ಮ ಅನ್ನುವಂಥದ್ದು ಈ ದೇಹವನ್ನು ತ್ಯಜಿಸಿ ಹೋಗ್ಬಿಡ್ತದೆ. ಅದಕ್ಕೆ ಮರಣ ಸೂತಕ, ಮರಣ ಕಂಟಕ, ಈ ಮರಣ ಭಯಗಳು, ದೇಹ ಅನ್ನುವಂಥದ್ದು ದೇಹವನ್ನು ಬಿಟ್ಟು ಆತ್ಮ ಹೋಗುವಾಗ ಮರಣ ಯಾತನೆ ಅಂತೇಳಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಏನೆಲ್ಲ ಆಗ್ತದೆ ಮನುಷ್ಯನಿಗೆ. ಯಾಕೆ ಅಂತ ಕೇಳಿದ್ರೆ ಎರಡು ಜೀವಗಳು, ಈಗ ನಮಗೆ ಗೊತ್ತಿರುವಂಥ ಎರಡು ಜೀವಗಳಿರುವಂಥದ್ದು. ಒಂದು ಜೀವ ಹೋಗುವಾಗ ನಮಗೆ ಆ ಮರಣ ಸೂಚಕಗಳೆಲ್ಲ ಗೋಚರಕ್ಕೆ ಬರ್ತದೆ ಅಂತ ಹೇಳಿದ್ರು, ಇದು ಈ ರೀತಿ ಆಗ್ತಾ ಇರ್ಬೋದು, ನನಗೆ ಈ ರೀತಿ ಬರ್ಬೋದು ಅಂತೇಳಿ ಈ ರೀತಿ ಎಲ್ಲ ಚಿಂತನೆಗಳಿರುವಾಗ ಈ ಆತ್ಮಹತ್ಯಾದಿಗಳನ್ನು ಮಾಡ್ಕೊಂಡಾಗ ಏನಾಗ್ತದೆ ಕೇಳಿದ್ರೆ ಅದಕ್ಕೆ ಅತಿಯಾಗಿರ್ತಕ್ಕಂಥ ಶಕ್ತಿಗಳಿರ್ತದೆ. ಯಾಕೆ ಅಂತ ಕೇಳಿದ್ರೆ ಅದು ಕ್ರೋಧದಲ್ಲಿ ಮರಣ ಹೊಂದಿದಂಥದ್ದು. ಆ ಆತ್ಮ ಅನ್ನುವಂಥದ್ದು ಅತಿಯಾಗಿ ನೋವನ್ನು ತಿಂತಿರುವಂತಹ ಕಾಲ. ಅದಕ್ಕೋಸ್ಕರವಾಗಿ ಏನಾಗ್ತದೆ ಕೇಳಿದರೆ ಈ ಸ್ವಜನಾನ್ ಬಾಧಮಾನಸ್ತೆ, ನೆನ್ನೆ ಹೇಳಿದಂತೆ ಸ್ವಜನಾನ್ ಅಂತ ಹೇಳಿದರೆ ಯಾರು? ಸ್ವಜನರು, ಅವನ ರಕ್ತ ಸಂಬಂಧಿಗಳಾಗಿರ್ಬೋದು, ಅಥವಾ ಅವ್ರ ಮಕ್ಕಳಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಅಥವಾ ಅವ್ರ ಹೆಂಡತಿ ಆಗಬೇಕು. ಸ್ವಜನಾನ್ ಬಾಧಮಾನಸ್ತೆ ಅಂತ ಹೇಳಿದ್ರೆ ಅವರಿಗೆಲ್ಲರಿಗೂ ಬಾಧೆ ಕೊಡ್ತಾ ಹೋಗ್ತದಂತೆ. ಯಾಕೆ ಅಂತ ಕೇಳಿದ್ರೆ ಅವು ಕೇಳುವುದೇನು? ಮೋಕ್ಷ ಕೊಡಬೇಕು ಅಂತ. ಯಾಕೆ ಅಂತ ಕೇಳಿದ್ರೆ ನಾವು ನೆನ್ನೆ ಹೇಳಿದಂತೆ ಒಂದು ಬೆಂಕಿ ಕುದಿಯುವಂಥ ಬೆಂಕಿಯ ನೆಲದ ಮೇಲೆ ಇರುವಂಥ ಅಷ್ಟು ಹೀಟ್ ಇರುವಂಥ ಒಂದು ಬಿಸಿಲು ಬೀಳ್ತಾ ಇರಬೇಕಾದ್ರೆ ಮೇಲ್ಗಿನ ಸೂರ್ಯನ ಕಿರಣಗಳು ಅಷ್ಟು ಪ್ರಭೆಯನ್ನು ಕೊಡ್ತಿರುವಂಥ ಸಂದರ್ಭದಲ್ಲಿ ಈ ಪ್ರೇತ ಹೋಗ್ತಿರುವಂಥ ಸಂದರ್ಭ, ಪ್ರೇತಗಳಿಗೆ ಬಾಯಿ ಇರುವುದಿಲ್ಲ. ಪ್ರೇತಗಳಿಗೆ ಬಾಯು ಇರೋದಿಲ್ಲ, ಕೈ ಇರೋದಿಲ್ಲ, ಕಾಲಿರೋದಿಲ್ಲ. ಅವುಗಳಿಗೇನು ಒಂದು ಆ ಮಾಂಸದ ಒಂದು ಇಷ್ಟು ಮುಷ್ಟಿ ಗಾತ್ರದಲ್ಲಿ ಮಾತ್ರ ಇರ್ತದೆ. ಅವುಗಳೇನೇನು ಮಾಡ್ತದೆ? ಮರ ಸಿಕ್ತಂದ್ರೆ ಮರಕ್ಕೆ ಹೋಗಿ ಸೇರ್ಕೊಂಡು ಬಿಡೋದು, ಇನ್ನೊಂದು ಯಾವುದೋ ಜೀವಚರಗಳು ಸಿಕ್ತು ಅಂದ್ರೆ ಅದರೊಟ್ಟಿಗೆ ಸೇರ್ಕೊಂಡು ಬಿಡೋದು. ಆಮೇಲೆ ಮನೆಯಲ್ಲಿರೋರಿಗೆಲ್ಲ ಒಂದು ಸ್ವಲ್ಪ ಬುದ್ಧಿ ಅನ್ನುವಂಥದ್ದೆಲ್ಲ ಇದಾದಾಗ ಮನೆಯವರಿಗೆಲ್ಲ ಬಾಧೆ ಕೊಡ್ತದೆ. ಮದುವೆಗೆ ತೊಂದರೆ ಕೊಡೋದು, ಸಂತಾನಕ್ಕೆ ತೊಂದರೆ ಕೊಡೋದು. ಇದೆಲ್ಲ ಯಾಕಾಗಿ ಮಾಡ್ತದೆ? ಅವುಗಳಿಗೆ ಏನು, ಈಗ ನಮ್ಮ ಕುಟುಂಬದವರೇ ಸತ್ತ ನಂತರ ನಮಗೆ ಯಾಕೆ ತೊಂದರೆ ಕೊಡ್ತಾರೆ ಅಂತ ಕೆಲವರು ಪ್ರಶ್ನೆ ಉಂಟಾಗ್ಬೋದು. ಅವುಗಳಿಗೆ ಯಾವುದೇ ಬುದ್ಧಿ ಅನ್ನುವಂಥದ್ದು ಇರುವುದಿಲ್ಲ. ಅರ್ಥಾತ್ ಆ ಒಂದು ಪ್ರೇತಗಳು ಅನ್ನುವಂಥದ್ದು ಅವುಗಳಿಗೆ ಎಂತ ಗೊತ್ತಿರೋದಿಲ್ಲ ಅಂತ ಹೇಳಿದ್ರೆ ಈ ರೀತಿ ಇರಬೇಕು. ಮನುಷ್ಯ ದೇಹ ಇತ್ತಂತಾದ್ರೆ ನಾ ಬೆಳಗ್ಗೆ ಸ್ನಾನ ಮಾಡಬೇಕು, ಮಧ್ಯಾಹ್ನ ಪೂಜೆ ಮಾಡಬೇಕು, ಊಟ ಮಾಡಬೇಕು ಅಂತ ಅವುಗಳಿಗೆ ಎಂಥದೂ ಇರೋದಿಲ್ಲ. ಅವುಗಳು ಕೇವಲ ಮೋಕ್ಷಾರ್ಥವಾಗಿ ಎಲ್ಲ ಕಡೆ ತೊಂದರೆ ಎಲ್ಲೆಲ್ಲಿ ಸಿಗ್ತದೆ ಅದಕ್ಕೆಲ್ಲ ಹೋಗಿ ಮೋಕ್ಷಕ್ಕೆ ಅವು ಪ್ರಯತ್ನವನ್ನು ಪಡ್ತಾ ಇರ್ತದೆ. ಹೇಗೆ ಒಬ್ಬ ಮನುಷ್ಯ ಹಸಿವಿನಿಂದ ಸಾಯುವಂಥ ಸಂದರ್ಭದಲ್ಲಿ ಊಟ ಎಲ್ಲೆಲ್ಲಿ ಬೇಕೋ ಹೇಗಾದರೂ ಹುಡುಕ್ತಾನೆ, ಕೊನೆಗೆ ಏನೂ ಸಿಗಲಿಲ್ಲ ಅಂತ ಹೇಳಿದ್ರೆ ಹೊಡೆದು ಬಡ್ದಾದರೂ ಅವನು ಊಟವನ್ನು ತಗೊಳ್ತಾನೆ. ಹಾಗೆ ಈ ಪ್ರೇತತ್ವ ಅನ್ನುವಂಥದ್ದು ಎಲ್ಲಿ ತನಕ ಇರ್ತದೆ ಸ್ವಾಮಿ? ಹಾಗಾದರೆ ಸ್ವಲ್ಪ ದಿನ ಇದ್ಬಿಟ್ಟು ಅದು ಹೋಗ್ಬಿಡುತ್ತಾ? ಇಲ್ಲ. ಆ ಸೂರ್ಯ ಚಂದ್ರಾರ್ಕ ಪರ್ಯಂತಂ, ಸೂರ್ಯ ಚಂದ್ರರಿರುವ ತನಕನೂ ಸಮೇತ ಪ್ರೇತಗಳು ನಮ್ಮನ್ನು ಬಾಧೆ ಕೊಡ್ತದೆ.
ಅವುಗಳನ್ನು ಪ್ರೇತಾಕರ್ಷಣೆಯನ್ನು ಮಾಡಿ ಅದಕ್ಕೆ ಮೋಕ್ಷದ ಕೆಲಸಗಳನ್ನು ಮಾಡಿದ ನಂತರ ಈ ದುರ್ಮೃತಿ ಅಂತ ಹೇಳಿದರೆ ದುರ್ಮರಣ, ಕೆಟ್ಟದಾಗಿ ಸತ್ತಂಥವರಿಗೆ ಮೋಕ್ಷ ಅನ್ನುವಂಥದ್ದಾಗ್ತದೆ. ಇಲ್ಲ ಅಂತ ಹೇಳಿದರೆ ಬಿಡು ನನಗೇನೋ ತೊಂದರೆ ಕೊಡ್ತಿದೆ ಅಂತ ಹೇಳಿದರೆ ನೆಕ್ಸ್ಟ್ ಮತ್ತೆ ಬರ್ತದೆ, ಮಕ್ಕಳಿಗೆ ತೊಂದರೆ ಕೊಡ್ತದೆ, ಆ ಮಕ್ಕಳಿಗೆ ಬೇರೆ ಬೇರೆ ರೀತಿಯಾಗಿ ತೊಂದರೆ ಕೊಡ್ತದೆ. ಹಾಗಾಗಿ ಅದನ್ನು ನಮಗೆ ತಿಳಿದ ತಕ್ಷಣ ನಾವು ಅದಕ್ಕೇನು ಕರ್ಮಾಂಗಗಳನ್ನು ಮಾಡ್ಕೊಳ್ಬೇಕು ಅದನ್ನು ಮಾಡ್ಕೊಳ್ತಾ ಹೋಗಬೇಕು. ಮತ್ತು ಕೆಲವೊಂದು ಪ್ರೇತಗಳು ಅನ್ನುವಂಥದ್ದು ದೇವರ ಅಧೀನದಲ್ಲಿ ಇರ್ತದೆ. ಅವನೇನೋ ಅಪಚಾರಗಳನ್ನು ಮಾಡಿರ್ತಾನೆ, ಅದನ್ನೆಲ್ಲ ಬಿಡಿಸ್ಕೊಂಡು ನಂತರದಲ್ಲಿ ಮೋಕ್ಷವನ್ನು ಕೊಡಬೇಕು. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಪ್ರಕಾಶ್ ಅಂತ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಶ್ರಾವಣ ಬೆಳಗುದಿಂದ, ಹಾಸನ ಜಿಲ್ಲೆ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮನೆಯ ಬಗ್ಗೆ ಕೇಳಬೇಕಾಯ್ತು. ಹಾಂ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. ನಮ್ಮ ಡೇಟ್ ಆಫ್ ಬರ್ತಾ? ಹಾಂ, ಯಾರ ಬಗ್ಗೆ ಕೇಳಬೇಕಿತ್ತು ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ಏನಿಲ್ಲ, ಒಂದು ಪಕ್ಷದ ಬಗ್ಗೆ ಕೇಳಬೇಕಾಯ್ತು. ಯಾಕಂದ್ರೆ ದುರ್ಮಣ ಮಾಡಿದ್ರು ನಮ್ಮ ಅಣ್ಣ ತೀವ್ರ ಮಾರ್ಚಲ್ಲಿ, ಏಪ್ರಿಲ್ ಅಲ್ಲಿ ಮಾರ್ಚ್ 8-9 ನಮ್ಮ ಮಗಳು ಮದುವೆ ಆಯ್ತು. ಪುನಃ 10 ದಿವಸ ಬಿಟ್ಕೊಂಡು ಪುನಃ ಇನ್ನೊಬ್ಬ ನಮ್ಮ ಅಣ್ಣ ತೀವ್ರ ಹೋಗ್ಬಿಟ್ಟ. ಈ ಪಕ್ಷ ಮಾಡ್ಬೋದಾ ಬೇಡವಾ ಅಂತ ಕೇಳಿದೆ. ಈಗ ನಿಮ್ಮ ಅಣ್ಣ ಸತ್ತು ಎಷ್ಟು ಸಮಯ ಆಯಿತು? ಈಗ ಏಪ್ರಿಲ್ ಅಲ್ಲಿ. ಹಾಂ, ಹಾಗಾದರೆ ಈಗ ಸದ್ಯದ ಪರಿಸ್ಥಿತಿಗೆ 11 ದಿನಗಳ ನಂತರ ತರ್ಪಣಾದಿಗಳನ್ನು ಹಾಗೆ ಮಹಾಲಯ ಅಮಾವಾಸ್ಯೆಗಳನ್ನು ಮಾಡ್ಬೋದು. ಸೂತಕ ಇತ್ತು 11 ದಿನದ ಒಳಭಾಗದಲ್ಲಿ ಇತ್ತು ಅಂತಾದರೆ ನೀವು ತಿಲತರ್ಪಣಾದಿಗಳನ್ನು ಮಹಾಲಯ ಅಮಾವಾಸ್ಯೆಗಳನ್ನು ಮಾಡಲಿಕ್ಕೆ ಬರುವುದಿಲ್ಲ. ಈ 11 ದಿನ ಕಳೆದಿದೆ ಅಂತಾದರೆ ನಿಮ್ಮ ಕುಟುಂಬದ ಎಲ್ಲ ಮರಣವನ್ನು ಹೊಂದಿದಂತಹ ಪಿತೃಗಳಿಗೆ ತಿಲತರ್ಪಣಾದಿಗಳನ್ನು ಮಹಾಲಯ ಅಮಾವಾಸ್ಯೆ ನಿಮ್ಮ ಕುಟುಂಬದಲ್ಲಿ ಅನಾದಿ ಕಾಲದಿಂದ ಮಾಡಿಕೊಂಡು ಬಂದಂಥ ರೀತಿಯಲ್ಲಿ ಮಾಡಬಹುದು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಪ್ರಕಾಶ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ಇನ್ನು ಈ ಪಿತೃಪಕ್ಷದ ಪೂಜೆಯಿಂದ ಆಗುವಂಥ ಲಾಭಗಳೇನು ಅಂತ? ಅದೇ ಪಿತೃಗಳನ್ನು ಈಗ ನಾವು ದೇವ್ರ ಪೂಜೆ ಎಂತಕ್ಕೆ ಮಾಡ್ತೇವೆ? ದೇವರನ್ನು ತೃಪ್ತಿಪಡಿಸ್ಲಿಕ್ಕೋಸ್ಕರವಾಗಿ. ಹಾಗೆ ಪಕ್ಷದಲ್ಲಿ ಪಿತೃಗಳನ್ನು ತೃಪ್ತಿಪಡಿಸ್ಲಿಕ್ಕೋಸ್ಕರವಾಗಿಯೇ ಮಾಡೋದು. ನಾನು ಹೇಳಿದಂತೆ 2 ತಕ್ಕಡಿಗಳಿದ್ದಾಗೆ ಆ ತಕ್ಕಡಿಯಲ್ಲಿ ಒಂದು ಕಡೆ ಭಾರ ಜಾಸ್ತಿ ಆದರೆ ಇನ್ನೊಂದು ಏನಾಗ್ತದೆ, ಕೆಳಗೆ ಹೋಗ್ತದೆ. ಇನ್ನೊಂದಕ್ಕೆ ಭಾರ ಜಾಸ್ತಿ ಇರ್ತದ್ರೆ ಮತ್ತೊಂದು ಮೇಲೆ ಹೋಗ್ತದೆ. ಹೀಗೆ ಆಗ್ತಾನೆ ಇರ್ತದೆ. ಹಾಗೆ ಅದು ಸಮತೋಲನದಲ್ಲಿದ್ದರೆ ನಮಗೆ ಅಳತೆ ಸರಿ ಇದೆ, ಹಾಂ ಇದು ಈ ಭಾರಕ್ಕೂ ಅಳತೆ ಸರಿ ಇದೆ ಅಂತ ಹೇಳಿ. ಹಾಗೆ ನಮ್ಮ ಪಿತೃಗಳಿಗೆ ಮತ್ತು ನಂತರದಲ್ಲಿ ಹಿರಿಯರಿಗೆ ಮಾಡುವಂತಹ ಕೆಲಸಗಳು ಅನ್ನುವಂಥದ್ದೇನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕು. ಅದರಲ್ಲಿ ಒಂದು ನಮಗೆ ಲೋಪೇಣ ಅಬ್ಧ ದೀಕ್ಷಾದಿ ಅಂತ ಹೇಳಿದರೆ, ದೀಕ್ಷಾದಿ ಅಂತ ಹೇಳಿದರೆ ವರ್ಷಂಪ್ರತಿಯಾಗಿ ಮಾಡುವಂಥದ್ದಕ್ಕೆ ದೀಕ್ಷೆ ಅಂತ ಹೇಳ್ತಾರೆ. ದೀಕ್ಷಾದಿ ಲೋಪೇಣ, ಲೋಪ ಆಗಿರುವಂಥದ್ದು ಆದಾಗಲೇ ಇದೆಲ್ಲ ಸಮಸ್ಯೆಗಳು ಉಂಟಾಗುವಂಥದ್ದು. ಪ್ರೇತಾಯ ಪಿಶಾಚತ್ವವನ್ನು ಹೊಂದುವಂತಾದರೆ ಅದು ತೊಂದರೆಗಳನ್ನು ಕೊಡ್ತಾ ಬರ್ತದೆ ಅಂತ ಹೇಳಿ. ಆ ಪಿಶಾಚತ್ವ ಬರಲಿಕ್ಕೆ ಕಾರಣಗಳೇನು? ನಾವು ಈ ತಿಲತರ್ಪಣಾದಿಗಳನ್ನು, ಶ್ರಾದ್ದಾದಿಗಳನ್ನು, ಮಾಸಿಕಾದಿಗಳನ್ನು ಮಾಡುವಂಥದ್ದು ಇದನ್ನೆಲ್ಲ ನಿಲ್ಲಿಸ್ತು ಅಂತಾದರೆ ಅವುಗಳು ತೊಂದರೆ ಕೊಡಲಿಕ್ಕೆ ಶುರು ಮಾಡ್ತದೆ ಪಿತೃಗಳು ಅನ್ನುವಂಥದ್ದು. ಯಾಕೆ ತೊಂದರೆ ಕೊಡ್ತದೆ ಅಂದರೆ ಮತ್ತೆ ಅವುಗಳಿಗೆ ಆ ಸಮಸ್ಯೆಗಳು ಅನ್ನುವಂಥದ್ದು ಶುರು ಆಗ್ತದೆ. ಅದು ಪ್ರೇತತ್ವ ಅನ್ನುವಂಥದ್ದಿದ್ದು ಪಿಶಾಚತ್ವಕ್ಕೆ ಹೋಗ್ತದೆ. ಈ ಪ್ರೇತತ್ವ ಅನ್ನುವಂಥದ್ದು ಅಷ್ಟು ತೊಂದರೆ ಕೊಡೋದಿಲ್ಲ. ಅದು ಯಾವಾಗ ಪಿಶಾಚತ್ವಕ್ಕೆ ಪರಿವರ್ತನೆ ಆಗ್ತದೆ ಆಗ ತೊಂದರೆಗಳು ಕೊಡ್ತದೆ. ಓಕೆ, ಈಗ ಒಬ್ರು ಕಾಲರ್ ಇದ್ದಾರೆ ಗುರುಜಿ, ಜಯಮ್ಮ ಅಂತ, ಮಾತಾಡ್ಸ್ಬಿಡೋಣ. ನಮಸ್ತೆ. ನಮಸ್ತೆ. ಓಕೆ, ಸಂಪರ್ಕ ಕಡಿತವಾಗಿದೆ. ಎಸ್ ಗುರೂಜಿ, ಇನ್ನು ಈ ಜ್ಯೋತಿಷ್ಯದ ಪ್ರಕಾರ ಕೆಲವರು ಈ ಅಕಾಲಿಕ ಮರಣ ಹೊಂದ್ತಾರೆ, ನೀವು ಹೇಳಿದ ಹಾಗೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇದು ಯಾಕೆ ಅಂತ ಅಂದರೆ ಏನು ಯೋಗ ಇರುತ್ತೆ ಅವರಿಗೆ? ಯೋಗಗಳು ಅಂದರೆ ನೋಡಿ, ನಾವು ಈ ಹಿಂದೆಯೂ ಮಾತಾಡುವಾಗ ಶನಿಯ ವಿಚಾರಗಳನ್ನು ಮಾತಾಡಿದ್ವು. ಅವನು ಅತಿಯಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡಿದಾಗ ಅವನು ಆತ್ಮಹತ್ಯೆಗೆ ಶರಣಾಗುವಂಥ ಯೋಗಗಳನ್ನು ಶನಿ ತಂದು ಒಡ್ತಾನೆ. ಆ ಯೋಗಗಳನ್ನು ತಂದೊಡ್ತಾನೆ. ಇವರು ಮಾಡಿದಂಥ ಪಾಪಕರ್ಮಗಳು ಅಥವಾ ಇವರು ಮಾಡಿದಂತಹ ತಪ್ಪುಗಳ ಅರಿವಾಗಿ, ಈಗ ನಾವು ನನ್ನ ಗ್ರಹಣದಲ್ಲೆಲ್ಲ ಹೇಳಿದ್ವಿ, ಮಾಡಿದಂತಹ ತಪ್ಪುಗಳು ಗೊತ್ತಾಗಿ ಜನರಿಗೆ ಅದರಿಂದ ತೊಂದರೆಗಳಾಗುವಂಥದ್ದು ಆಗ್ತದೆ. ಈ ಗ್ರಹಣಕ್ಕೆ ಅವತ್ತು ಗ್ರಹಣದ ದಿನ ಆ ಒಂದು ಲಗ್ನವನ್ನು ನೋಡಿ ನಾವು ಹೇಳಿದ್ದು. ಈಗ ನಿನ್ನೆ ಎಲ್ಲ ಏನಾಗ್ತಾ ಇದೆ, ಇಡೀ ರಾಜಕಾರಣಿಗೆಲ್ಲ ಹಿಡ್ಕೊಂಡು ಹೊಡೆದ್ರು, ಮತ್ತೊಂದು ಮಾಡಿದ್ರು. ಯಾಕವೆಲ್ಲ? ಆ ಮನಸ್ಥಿತಿ ನಮಗೆ ಅದಕ್ಕೂ ಈ ಕಾರ್ಯಕ್ರಮಕ್ಕೂ ಸಂಬಂಧ ಇಲ್ದಲೇ ಇರ್ಬೋದು. ಆದರೆ ಆ ಮನಸ್ಥಿತಿ ಆ ಪ್ರಾಂತ್ಯದ ಜನರಿಗೆ ಬರಲಿಕ್ಕೆ ಕಾರಣ ಏನು? ಅಲ್ಲಿ ನಡೆಯುವಂತಹ ಒಂದು ಧಾರ್ಮಿಕ ವಿಚಾರಗಳಾಗಿರಬಹುದು ಅಥವಾ ಅಲ್ಲಿ ನಡೆಯುವಂಥ ಕೆಟ್ಟ ವಿಚಾರಗಳಿಂದ ನೊಂದು ಈ ರೀತಿ ಮಾಡಿರ್ಬೋದು. ಹಾಗೆಯೇ ಈ ಪ್ರೇತತ್ವ ಅನ್ನುವಂಥದ್ದು ಹಾಗೆ.
ಆ ಪಿತೃದೋಷ ಅನ್ನುವಂಥದ್ದು, ಆ ಆತ್ಮಹತ್ಯಾದಿಗಳು ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಆ ಮನುಷ್ಯ ಅವನು ಮಾಡಿದಂಥ ಪಾಪಕರ್ಮಗಳು. ನಾವೇನು ಮಾಡ್ತೇವೆ, ಕರ್ಮ ರಿಟರ್ನ್ಸ್ ಅಂತೇಳಿ ಒಂದಿಷ್ಟು ಸ್ಟೇಟಸ್ ಹಾಕಿಬಿಟ್ರೆ ಆಗೋದಿಲ್ಲ, ಅದರ ಅರ್ಥವನ್ನು ನಾವು ತಿಳ್ಕೊಳ್ಬೇಕು. ನಾವು ಮಾಡಿದಂಥದ್ದು ನಮಗೆ ಹೊಡೆದೇ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ಅದು ಕೊಡೋದು ತಡ ಆಗ್ಬೋದು ಅಥವಾ ಹೊಡೆಯುವಂಥ ಫೋರ್ಸ್ ಕಮ್ಮಿ ಆಗ್ಬೋದು. ಈಗ ನಾನು ನಿಮಗೆ 2 ಬಿಡ್ತೇನೆ ಅಂತ ಆದರೆ ನನ್ನ ಶಕ್ತಿ ಪೂರ ಸೇರಿ ಹೊಡೆದ್ರೆ ನಿಮಗೆ ಹೆಚ್ಚು ನೋವಾಗ್ತದೆ. ನಾನು ಸ್ವಲ್ಪ ಶಕ್ತಿಯನ್ನು ಕಮ್ಮಿ ಉಪಯೋಗಿಸಿದ್ರೆ ನಿಮಗೆ ಕಮ್ಮಿ ನೋವಾಗ್ತದೆ. ಹಾಗೆಯೇ ಅವರು ಮಾಡಿದಂತಹ ಪಾಪಕರ್ಮಗಳಿಂದ ಅವರವರಿಗೆ ತೊಂದರೆಗಳನ್ನು ಕೊಡ್ತದೆ. ಮರಣವನ್ನು ಹೊಂದಬಹುದು, ಕೆಲಸವನ್ನು ಕಳ್ಕೊಬೋದು, ಕೈಯು ಕಾಲು ಕಳ್ಕೊಬೋದು. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಬಸವರಾಜ್ ಅಂತ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ದಾವಣಗೆರೆಯಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಸಸಿ ಬಗ್ಗೆ ಕೇಳಕ್ಕಾಯ್ತು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಸರ್. 2/6/2002 ಮಧ್ಯಾಹ್ನ 11:55. 2/6/2002 ಬೆಳಿಗ್ಗೆ 11:55. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. ಗುರುಜಿ, ಆಕೆ ನೀರು ಹಾಕ್ಯಂದಳ, ಹೆರಿಗೆ ಹೇಗಾಗ್ಬೋದು? ಅವಳು ಮೆಚ್ಯೂರ್ ಆಗಿದ್ದಾಳೆ. ಹಾಂ 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 ಸಂಜೆ ಅಲ್ಲ ಹುಟ್ಟಿದ್ದು? ಬೆಳಿಗ್ಗೆ 11:55. ಇದಕ್ಕೆ ನೀವು ಹುಟ್ಟಿದ ಸಮಯ ಕೊಟ್ಟಿದ್ದಲ್ವ ಯಜಮಾನ್ರೆ? ಹ್ಞೂ ರೀ. ಹಾಂ, ಶತಭಿಷ ನಕ್ಷತ್ರ, ಕುಂಭರಾಶಿ. ಏನು ವಿಷಯವನ್ನು ಕೇಳಬೇಕಿತ್ತು? ಮೆಚೂರ್ ಆಗಿದ್ರಾ? ಎಂತ ಕೇಳ್ತಾ ಇದ್ರಿ? ಇನ್ನೊಮ್ಮೆ ಕೇಳಿ ಸರಿಯಾಗಿ, ನಿಧಾನವಾಗಿ. ಅವರು ಈಗ 7. ಹಾಂ, ಹಲೋ. ಹೇಳಿ ಸರ್, ಹೇಳಿ ಹೇಳಿ. ಗರ್ಭಿಣಿ ಅದಾರ, ಹೆರಿಗೆ ಚೆನ್ನಾಗಾಗ್ಬೋದು ಹೆಂಗ ಅಂತ ಕೇಳೋದು. ಹಾಂ, ಹೆರಿಗೆ ಚೆನ್ನಾಗಿ ಆಗ್ತದ ಏನು ಅಂತ ಕೇಳಬೇಕು. ಈಗ 7 ತಿಂಗಳು ತುಂಬಿದ್ಯಾ? ಹಾಂ, ಸರಿ. ಈಗ ಈ ಹಿಂದೆ ಸ್ವಲ್ಪ ಗರ್ಭಕ್ಕೆ ಸಂಬಂಧಿತವಾಗಿ ತೊಂದರೆಗಳಾಗಿ ಏನಾದರೂ ವೈದ್ಯಕೀಯ ಚಿಕಿತ್ಸೆಗಳನ್ನು ತಗೊಂಡಿದ್ರಾ? ಹೌದು, ವೈದ್ಯಕೀಯ ಚಿಕಿತ್ಸೆ ತಗೊಂತ ಅದಾರ. ಹಾಂ, ಇದಕ್ಕೆ ಹಿಂದೆ ಒಮ್ಮೆ ಗರ್ಭಪಾತಾದಿಗಳು ಆದಂಥ ಲಕ್ಷಣಗಳಿದೆ, ಹೌದಲ್ವಾ? ಆಗಿತ್ತು. ಹಾಂ ಹಾಂ, ಈಗ 7 ತಿಂಗಳು ತುಂಬಿದೆ ಅಲ್ವಾ? ಸದ್ಯದ ಪರಿಸ್ಥಿತಿಗೆ ನಮಗೆ ಇಲ್ಲಿ ಅವರು ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ನಾವು ಚಿಂತನೆ ಮಾಡಿ ಇದನ್ನು ವಿಮರ್ಶೆ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ನೀವು ಫೋನ್ ಮಾಡಿದಂಥ ಸಮಯಕ್ಕೆ ನಮಗೆ ದೇವತಾನುಗ್ರಹ ಅನ್ನುವಂಥದ್ದು ಒಂದು ಅನುಕೂಲ ಸ್ಥಿತಿಯಲ್ಲಿರುವಂಥದ್ದು, ಮತ್ತು ಇನ್ನೊಂದು ಕೆಟ್ಟ ಗ್ರಹರ ದೃಷ್ಟಿ ಇರುವಂಥ ಕಾರಣದಿಂದ ವೈದ್ಯಕೀಯ ಚಿಕಿತ್ಸೆಗಳನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟರೆ ಇವರಿಗೆ ಏನು ತೊಂದರೆ ಆಗೋದಿಲ್ಲ. ಇನ್ನು ಗರ್ಭ ಸಂರಕ್ಷಣಾ ಸ್ತೋತ್ರಗಳು ಅನ್ನುವಂಥದ್ದಿದೆ. ಗರ್ಭ ಸಂರಕ್ಷಣೆಗೆ ಅದು 6 ತಿಂಗಳು ಒಳಭಾಗದಲ್ಲಿ ಮಾಡಬೇಕಿದ್ದಿತ್ತು. ಈಗ ಸದ್ಯದ ಪರಿಸ್ಥಿತಿಗೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿ. ಸದ್ಯಕ್ಕೇನು ಸಮಸ್ಯೆಗಳಿಲ್ಲ, ಆದರೆ ಇದು ಸಂತಾನಕ್ಕೆ ಪ್ರತಿಬಂಧಕವಾಗಿರ್ತಕ್ಕಂತಹ ಜಾತಕಗಳು ಅಂತ ಹೇಳಿದರೆ ಈ ಸಂತಾನಕ್ಕೇ ಸುಮಾರು ವರ್ಷಗಳಿಂದ ಕಷ್ಟಪಟ್ಟಿದ್ದಾರೆ ಅನ್ನುವಂಥ ಒಂದು ನಮಗೆ ಚಿಂತನೆ. ಸಂತಾನಕ್ಕೆ ತುಂಬ ಹಿಂದೆ ಎಲ್ಲ ತೊಂದರೆಗಳನ್ನು ಅನುಭವಿಸಿದ್ದಾರೆ. ಈಗ ಸ್ವಲ್ಪ ಈ ಸಂತಾನಕ್ಕೆ ಸಂಬಂಧಿತವಾಗಿ ವೈದ್ಯಕೀಯ ಚಿಕಿತ್ಸೆಗಳಿಂದನೋ ಅಥವಾ ನಿಮ್ಮ ವಿಷಯಗಳಿಂದನೋ ಇಷ್ಟು ದಿನ ಆದಂಥ ಕೆಲಸಗಳಿಂದನೋ ಸ್ವಲ್ಪ ಆ ಒಂದು ಸಂತಾನಕ್ಕೆ ಏನಾದರೂ ತೊಂದರೆಗಳಾಗ್ಬೋದು ಅನ್ನುವಂಥ ಮನಸ್ಥಿತಿ ಬರ್ತಾ ಉಂಟು. ಹೆದರಿಕೆ ಆಗುವಂಥದ್ದು ಈ ರೀತಿದೆಲ್ಲ ಆಗ್ತಾ ಇದೆ. ಸದ್ಯಕ್ಕೆ ಏನು ಹೆದರೋದು ಬೇಡ. ಲಕ್ಷ್ಮೀನಾರಾಯಣ ದೇವರನ್ನು ಸ್ವಲ್ಪ ಆರಾಧನೆ ಮಾಡ್ತಾ ಬನ್ನಿ. ನಿಮ್ಮ ಮನೆಯವರಿಗೆ ಸ್ವಲ್ಪ ವಿಷ್ಣು ಸಹಸ್ರನಾಮಗಳನ್ನು ಮತ್ತು ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣಾದಿಗಳನ್ನು ಶ್ರವಣ ಮಾಡಲಿಕ್ಕೆ ಹೇಳಿ, ಅರ್ಥಾತ್ ಕೇಳಲಿಕ್ಕೆ ಹೇಳಿ. ಬಂದರೆ ಓದಿದ್ರೆ ತೊಂದರೆ ಇಲ್ಲ ಅಟ್ಲೀಸ್ಟ್ ಅದನ್ನು ಕೇಳ್ತಾ ಬರಲಿ ಸದ್ಯದ ಪರಿಸ್ಥಿತಿಗೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ವೈದ್ಯಕೀಯ ಚಿಕಿತ್ಸೆ ಅನ್ನುವಂಥದ್ದು ಮತ್ತು ಅವರ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದು. ಯಾಕಂದರೆ ಅವರಿಗೆ ಮಾನಸಿಕವಾಗಿ ತುಂಬ ಏನೋ ಒಂದು ವ್ಯಾಧಿಯನ್ನು ಅನುಭವಿಸ್ತಿರುವಂಥ ಲಕ್ಷಣ ಅಂತ ಹೇಳಿದರೆ ಮನೋ ರೋಗಗಳು ಅಂತ ಹೇಳಿದರೆ ಏನೇನೋ ಟೆನ್ಷನ್ ತೊಗೊಂಡಾಗುವಂಥದ್ದು ಇದೆಲ್ಲ ಆಗ್ತಾ ಉಂಟು ಅವರಿಗೆ. ಅದನ್ನು ಸ್ವಲ್ಪ ನೀವು ಮನೆಯಲ್ಲಿ ಅವರಿಗೆ ಬೇಕಾಗಿರುವಂಥ ಶುಶ್ರೂಷೆಗಳನ್ನೆಲ್ಲ ಮಾಡುವಂಥದ್ದು, ವೈದ್ಯಕೀಯ ಚಿಕಿತ್ಸೆಗಳನ್ನು ಸರಿಯಾಗಿ ಕೊಡುವಂಥದ್ದು ಉತ್ತಮ. ಗರ್ಭಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ. ಇನ್ನು ಸ್ವಲ್ಪ ಕೆಲವೆಲ್ಲ ವಿಷಯಗಳುಂಟು, ಕುಟುಂಬದ ವಿಷಯಗಳು, ಅದನ್ನು ನಾವಿಲ್ಲಿ ವಿಮರ್ಶೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ನೇರವಾಗಿ ಬಂದು ಭೇಟಿ ಮಾಡಿ ಅದಕ್ಕೆ ನಾವು ವಿಷಯಗಳನ್ನು ಹೇಳ್ತೇನೆ. ಒಳ್ಳೆದಾಗಿ. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಮುನಿರತ್ನಂ ಅಂತ, ಮಾತಾಡ್ಸೋಣ. ನಮಸ್ತೆ. ಓಕೆ, ಸಂಪರ್ಕ ಕಡಿತ ಆಗಿದೆ. ಇನ್ನು ಈ ಪಕ್ಷದ ಮಾಸದಲ್ಲಿ ಏನೆಲ್ಲ ಕಾರ್ಯಗಳನ್ನು ಮಾಡಬಾರ್ದು ಅಂತ? ಪಕ್ಷದ ಕೆಲಸಗಳಲ್ಲಿ ಅಂತ ಹೇಳಿದರೆ ಈ ಪಕ್ಷ ಮಾಸದಲ್ಲಿ ಪಕ್ಷವನ್ನು ಮಾತ್ರ ಮಾಡಬೇಕು ಅಂತ. ದೇವತಾ ಕೆಲಸಗಳ ಹಂಗಂತ ದೇವ್ರ ಮನೆ ಬಾಗ್ಲಾಕಿ ಚಿಲ್ಕಾಕಿ ಅಂತ ಹೇಳುವುದಿಲ್ಲ. ದೇವತೆಗಳ ಆರಾಧನೆ ಪ್ರತಿನಿತ್ಯ ಮಾಡುವಂಥದ್ದು ಮಾಡಿ, ನೈವೇದ್ಯಾದಿಗಳು ಪೂಜೆ ಪುನಸ್ಕಾರಾದಿಗಳನ್ನು. ಅದನ್ನು ಬಿಟ್ಟು ಹೊಸದಾಗಿ ಮನೆಗೃಹ ಪ್ರವೇಶವನ್ನು ಮಾಡುವಂಥದ್ದು,
ನೂತನವಾಗಿ ವಾಹನವನ್ನು ಖರೀದಿ ಮಾಡುವಂಥದ್ದು, ಮನೆಯನ್ನು ಬದಲಾವಣೆ ಮಾಡುವಂಥದ್ದು, ನೂತನವಾಗಿ ಉದ್ಯೋಗವನ್ನು ಪ್ರಾರಂಭ ಮಾಡುವಂಥದ್ದು, ಹೊಸದಾಗಿ ಬಟ್ಟೆಗಳನ್ನು ತಗೊಳ್ಳುವಂಥದ್ದು, ಮತ್ತು ಈ ಸಿಹಿ ತಿಂಡಿಗಳನ್ನು ಹೆಚ್ಚಾಗಿ ಮಾಡಿ ತಿನ್ನುವಂಥದ್ದು, ವೈಭವಯುತವಾಗಿರ್ತಕ್ಕಂಥ ಜೀವನವನ್ನು ನಡೆಸುವಂಥದ್ದು, ವಿಲಾಸಿ ಜೀವನವನ್ನು ನಡೆಸುವಂಥದ್ದು. ಹಿಂದಿನ ಕಾಲದಲ್ಲೆಲ್ಲ ಪಿತೃಪಕ್ಷ ಬಂತು ಅಂದರೆ ಚಾಪೆಲ್ ಮಲಗ್ತಾ ಇದ್ರು. ಯಾಕೆ ಅಂತ ಕೇಳಿದರೆ ಪಿತೃಗಳಿಗೆ ಕೊಡುವಂತಹ ಗೌರವ ಅಂತ ಹೇಳಿ. ಈ ಕಾಲದಲ್ಲಿ ಈ ಹಿಂದೆ ಹೇಳಿದಂಥದ್ದು ಸ್ವಲ್ಪ ವಿಷಯಗಳಷ್ಟೇ. ಆ ವಿಷಯಗಳನ್ನು ಸೇರಿಸಿ ಯಾವುದೇ ಬೇರೆ ಕೆಲಸಗಳನ್ನು ಮಾಡಲಿಕ್ಕಿಲ್ಲ. ನಮ್ಮ ಮನೇಲಿ ಏನೋ ಒಂದು ಆಗ್ತಾ ಉಂಟಪ್ಪ, ಗೃಹ ಪ್ರವೇಶ ಮಾಡಬೇಡ, ಮಾಡ್ಲಿಕ್ಕೆ ಬರಲ್ಲ ಈ ಪಿತೃಪಕ್ಷದಲ್ಲಿ. ಯಾಕೆ ಅಂದರೆ ಇಲ್ಲಿ ದೇವತಾನುಗ್ರಹ ಅನ್ನುವಂಥದ್ದು ಅಷ್ಟು ಹೆಚ್ಚಿನ ರೀತಿಯಲ್ಲಿ ನಮಗೆ ಪಿತೃಗಳಿಗೆ ಪ್ರಾಧಾನ್ಯವಾಗಿರ್ತಕ್ಕಂತಹ ಒಂದು ಮಾಸ ಆದ್ದರಿಂದ ನಾವು ಇಲ್ಲಿ ಆ ಕೆಲಸಗಳನ್ನೆಲ್ಲ ಮಾಡಬಾರ್ದು. ಯಾಕೆ ಅಂತ ಕೇಳಿದರೆ ಆ ಒಂದು ಪ್ರೇತತ್ವ ಅನ್ನುವಂಥದ್ದು ಯಾವ ರೀತಿ ಇರ್ತದೆ, ಅದಕ್ಕೆ ಅಂತ ಕಣ್ಣು ಮೂಗು ಬಾಯಿ ಇರೋದಿಲ್ಲ. ಅದಕ್ಕೇನು ವಿಷಯಗಳು ಗೊತ್ತಾಗ್ತದೆ. ನನ್ನ ಕುಟುಂಬದವರು ಈ ರೀತಿ ಮಾಡ್ತಾ ಇದ್ದಾರೆ, ಆ ಸಂದರ್ಭದಲ್ಲಿ ನೂತನವಾಗಿ ಏನೇ ಮಾಡೋದು, ಹೊಸ ಬಟ್ಟೆಗಳನ್ನು ಹಾಕ್ಕೊಳ್ಳೋದು, ಅದೆಲ್ಲ ಅವರಿಗೆ ತೋರಿಸುವಂಥ ಅಗೌರವ ಅಂತೇಳಿ. ಆ ಸ್ಥೂಲ ಸೂಕ್ಷ್ಮ ಶರೀರ ಅನ್ನುವಂಥದ್ದು ಅದನ್ನೆಲ್ಲ ನಮ್ಮ ಸುತ್ತನೂ ಓಡಾಡ್ತಾ ಇರ್ತದೆ ಅಂತ ಹೇಳಿದ್ರೆ ನಮ್ಮ ಆಗು ಹೋಗುಗಳು ಅದರ ಗಮನಕ್ಕಿರ್ತದೆ. ಯಾಕೆ ಅಂತ ಕೇಳಿದ್ರೆ ಇನ್ನೆಲ್ಲಿ ಹೋಗ್ಲಿಕ್ಕಿಲ್ಲ. ಮೋಕ್ಷ ಕೊಡೋದಾದ್ರೆ ನನ್ನ ಕುಟುಂಬದವರೇ ಕೊಡಬೇಕು, ಬಿಟ್ರೆ ಪಕ್ಕದ ಮನೆಯವ್ರು ಕೊಡ್ಲಿಕ್ಕೆ ಆಗಲ್ಲ. ಪಕ್ಕದ ಮನೆ ಲಕ್ಷ್ಮಮ್ಮ ನಂಗೆ ಮೋಕ್ಷ ಕೊಡಮ್ಮ ಅಂತ ಹೇಳಿದ್ರೆ ಕೊಡೋದಿಲ್ಲ, ಅವ್ರ ಕುಟುಂಬಕ್ಕೆ ಇದು ಮಾಡ್ಬೇಕು. ಹಾಗಾಗಿ ಈ ಒಂದು ಸತ್ತಂತ 1 ವರ್ಷದ ತನಕನೂ ಸಮೇತ ಅಥವಾ ಪಿತೃಪಕ್ಷಗಳ ಸಮಯದಲ್ಲಿ ಹೊಸದಾಗಿ ಬಟ್ಟೆ ಯಾರು ಖರೀದಿ ಮಾಡೋದಿಲ್ಲ, ಹೊಲಿಲಿಕ್ಕೆ ಹಾಕೋದಿಲ್ಲ. ಮತ್ತೆ ಹೆಚ್ಚು ಆಡಂಬರಿಕವಾಗಿರ್ತಕ್ಕಂಥ ಜೀವನವನ್ನು ಶೋಕದಲ್ಲಿ ಇರ್ತಾರೆ. ಯಾಕೆ ಅಂತ ಕೇಳಿದ್ರೆ ಕಳ್ಕೊಂಡಂತಹ ಶೋಕ. ಯಾಕೆ ಆ ಶೋಕ ಬರ್ತದೆ ಅಂತ ಕೇಳಿದ್ರೆ ಈಗಿನ ಕಾಲದಲ್ಲೆಲ್ಲ ಆ ರೀತಿ ಭಾವನೆಗಳಿಲ್ಲ. ಹಿಂದಿನ ಕಾಲದಲ್ಲಿ ನನ್ನ ಜನ್ಮಕ್ಕೆ ಕಾರಣರಾದವರು, ನನ್ನ ಹಿರಿಯರು, ನನ್ನ ಈ ಜನ್ಮ ಬಂದಿದೆ, ನನಗೆ ಈ ದೇವತಾನುಗ್ರಹ ಇದೆ ಅಂತ ಕೇಳಿದ್ರೆ ನಮ್ಮ ಹಿರಿಯರು ಮಾಡಿದಂಥ ಅನುಗ್ರಹದಿಂದ ನಾ ಬದುಕಿದ್ದೇನೆ ಅಂತ ಹೇಳಿ ಅನ್ಕೊಳ್ತಾ ಇದ್ರು. ಯಾಕೆ ಅಂತ ಕೇಳಿದ್ರೆ ಈಗಿನ ಕಾಲದಲ್ಲಿ ಆ ರೀತಿ ಎಲ್ಲ ಎಂಥದೂ ಇಲ್ಲ. ಯಾಕೆಂದ್ರೆ ಅಪ್ಪ ಮಕ್ಕಳಿಗೆ ಎಂಥದೂ ಹೇಳ್ಕೊಡೋದಿಲ್ಲ. ಯಾಕೆಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಶ್ರಾದ್ದ ಅಂತ ಹೇಳಿದ್ರೆ ಮೈಲಿಗೆಗಳು ಅತಿ ಹೆಚ್ಚಾಗಿ ಮಾಡ್ತಾ ಇದ್ರು. ಯಾಕೆ ಅಂತ ಕೇಳಿದ್ರೆ ಅವರಿಗೆ ಕೊಡುವಂತ ಗೌರವ, ಅವರಿಂದ ನನ್ನ ಜನ್ಮ ಈ ರೀತಿ ನಾನು ಸುಖವಾಗಿದ್ದೇನೆ ಅಂತೇಳಿ. ಹಾಗಾದ್ರೆ ಈಗಿನ ಕಾಲದಲ್ಲಿ ಹೋಗ್ತಾ ಹೋಗ್ತಾ ಎಲ್ಲವನ್ನ ಬಿಡ್ತಾ ಏನಾಗ್ತಾ ಇದೆ ಅಂತ ಕೇಳಿದ್ರೆ ನಾಳೆ ದಿನ ತಂದೆಗೆ ಮಗ ತಿಲತರ್ಪಣಾದಿಗಳನ್ನು ಮಾಡ್ಬೇಕಾದ್ರೆ ನಮ್ಮಪ್ಪ ಮಾಡಬಾರ್ದು ಮಾಡಿ ನಾನು ಅನುಭವಿಸ್ತಾ ಇದ್ದೀನಿ, ಅವನಿಗೆ ತಿಲತರ್ಪಣ ಬೇರೆ ಕೊಡ್ಬೇಕಾ ಅನ್ನುವಂಥ ಸ್ಥಿತಿ ಆಗಿದೆ. ಅದಕ್ಕೆ ಮಕ್ಕಳಿಗೆ ಹೇಳುವಂಥದ್ದೇನು, ಸಂಸ್ಕಾರವನ್ನು ಮಕ್ಕಳಿಗೆ ಕಲಿಸಿ. ಹೌದು ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಹನುಮಂತಪ್ಪ ಅಂತ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಯಾರ ಬಗ್ಗೆ ಕೇಳಬೇಕಿತ್ತು? ಈ ಪಿತೃಪಕ್ಷದ ಒಂದು ಕೇಳಬೇಕಿತ್ತು ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ, ಏನ್ ನಿಮ್ಮ ಹೆಸರು? ನಮಸ್ತೆ. ಹನುಮಂತಪ್ಪ ಅವರು ಹೇಳಿ. ಹಲೋ. ಹಾ ಹೇಳಿ. ಇದು ಪಿತೃಪಕ್ಷದ ಬಗ್ಗೆ ಕೇಳಬೇಕಿತ್ತು ಸ್ವಾಮೀಜಿ ಒಂಚೂರು. ಹಾ ಹೇಳಿ, ಏನ್ ಕೇಳಬೇಕಿತ್ತು, ಏನ್ ನಿಮ್ಮ ಡೌಟ್ ಏನಿದೆ? ಅಲ್ಲಿ ನಮ್ಮ ತಮ್ಮರು ಅಲ್ಲಿ ಹೋಗದ್ರೆ ನಾನು ಬೇರೆ ಕಡೆ ಇದೀನಿ. ನಾನು ಪಿತೃಪಕ್ಷಕ್ಕೆ ಇಲ್ಲೇ ಎಡೆ ಹಾಕ್ಬೋದು ಸರ್, ನಾ ಇದರಲ್ಲಿ ಹೊರಗಡೆ ಹಾಕ್ಬೋದಾ? ಏನೇನು ನೀವು ಇನ್ನೊಮ್ಮೆ ಪ್ರಶ್ನೆಯನ್ನು ನಿಧಾನವಾಗಿ ಹೇಳಿ. ಪಿತೃಗೆ ಎಡೆ ಹಾಕ್ಬೇಕಲ್ಲ, ಈಗ ನಾನು ಹೊರಗಡೆ ಇದ್ದೀನಿ ಬೇರೆ, ನಾವೇ ಬೇರೆ ಹಾಕ್ಬೋದಾ ಸ್ವಾಮಿ ಹಂಗಂತ ಕೇಳಿ? ಇಲ್ಲ, ಈಗ ನೋಡಿ ಯಜಮಾನ್ರೆ, ಏನಾಗ್ತದೆ ಅಂತ ಕೇಳಿದ್ರೆ ಅನಾದಿ ಕಾಲದಿಂದ ನಡ್ಕೊಂಡು ಬಂದಂತ ಆಚರಣೆಗಳು ಹೇಗೆ ಮಾಡಬೇಕು ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ತಂದೆಯ ಮಕ್ಕಳು ತಂದೆಗೆ ಪಿತೃ ಕೆಲಸವನ್ನ ಮಾಡುವಾಗ ಮನೆಯ ಹಿರಿಯ ಮಗನ ಮನೆಯಲ್ಲಿ ಆ ಪಿತೃಗಳ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದಿದೆ. ನೀವು ಕಾರ್ಯನಿಮಿತ್ತವಾಗಿ ಬೇರೆ ಕಡೆ ಹೋಗಿ ನೀವು ಬೇರೆ ಅಡಿಗೆಗಳನ್ನು ಮಾಡಿ ಮತ್ತೆ ಪುನಃ ನೀವು ಶುರು ಮಾಡಿದ್ರಿ ಅಂತಾದರೆ ಅಲ್ಲಿ ಮತ್ತೆ ನೀವು ಅಣ್ಣನ ಮನೆಯಲ್ಲಿ ಹೋಗಿ ಸೇರ್ಕೊಳ್ಳಿಕ್ಕೆ ಬರುವುದಿಲ್ಲ. ಮತ್ತೆ ಪ್ರತಿ ವರ್ಷವೂ ಸಮೇತ ನೀವೇ ಬೇರೆ ಅಡುಗೆ ಮಾಡಬೇಕು, ಅವರೇ ಬೇರೆ ಅಡುಗೆ ಮಾಡಬೇಕು. ಅಲ್ಲಲ್ಲ, ಅವರೇ ಬೇರೆ ಇದ್ದಾರೆ, ನಾವು ಬೇರೆ ಕಡೆ ಇದ್ದೇವೆ. ದೊಡ್ಡನು ಆದ್ರೆ ನೀವು ನಿಮ್ಮ ಅಣ್ಣನ ಮನೆಗೆ ಹೋಗೇ ಮಾಡ್ಬೇಕು ಅವಾಗ. ದೊಡ್ಡನು? ಹಾ, ದೊಡ್ಡಣ್ಣನ ಮನೆಗೆ ಹೋಗಿಯೇ ಮಾಡ್ಬೇಕು. ಅಲ್ಲಲ್ಲ, ನಾವೇ ದೊಡ್ಡವರು. ಹಾಗಾದ್ರೆ ನಿಮ್ಮ ಮನೆಗೆ ಎಲ್ಲರೂ ಬರ್ಬೇಕು. ಹಲೋ. ಹಾ, ನಾವೇ ಹಿರಿಯರು. ಸರಿ, ನೀವೆಲ್ಲಿ ಮಾಡ್ತೀರಿ? ನಾವಿಲ್ಲಿ ಬೇರೆ ಕಡೆ ಇದಾವಲ್ಲ, ನಾವು ಅಲ್ಲಿ ಮಾಡ್ಬೋದಾ ಅಂತ. ಅದೇ, ಈಗ ಇನ್ನು ಉಳಿದಂತವ್ರು ಎಷ್ಟು ಜನ ಅಣ್ಣ ತಮ್ಮದಿಕ್ಳು ನಿಮಗೆ? ಇಬ್ರೇ ನಾವು. ಸರಿ, ಇನ್ನೊಬ್ರೆಲ್ಲಿದ್ದಾರೆ? ಅವ್ರು ಅಲ್ಲಿ ಬೇರೆ ಕಡೆ ಇದಾರೆ ಅವರು. ಅದೇ, ಈಗ ನೀವು ಬೇರೆ ಏನಾದ್ರೂ ಮಾಡಿದ್ರಿ ಅಂತ ಆದ್ರೆ ಪ್ರತಿ ವರ್ಷನೂ ಸಮೇತ ನೀವು ಬೇರೆ ಬೇರೆನೆ ಮಾಡ್ಬೇಕು, ಮತ್ತೆ ಒಂದಾಗ್ಲಿಕ್ಕೆ ಬರಲ್ಲ.
ಹಾ ಸರಿ ಒಂದಾಗಲ್ಲ ಅಲ್ಲ ಬೇರೆ ಅವರೇ ಬೇರೆ ನಾವು ಬೇರೆ ಕಡೆ ಇರ್ತಲ್ಲಿ ಹೋಗಲ್ಲ ನಾವೇ ಮಾಡ್ತೀವಿ ಅಂತ ಕೇಳಿದ್ ಮಾಡ್ಬೋದು ಅಂತ. ಹಂಗೆ ಮಾಡ್ಲಿಕ್ಕೆ ಬರಲ್ಲ. ಏನು ಗೊತ್ತಾ, ಒಬ್ಬ ತಾಯಿಗೆ ತನ್ನ ಮಕ್ಕಳು ಎಲ್ಲರೂ ಸೇರಿ ಅವರ ಕೆಲಸಗಳನ್ನು ಮಾಡಿದ್ರು ಅವರು ತೃಪ್ತರಾಗ್ತಾರೆ. ಬಿಟ್ರೆ ನೀವು ಕೆಲಸ ನಿಮಿತ್ತವಾಗಿ ನಾನು ಒಂದ್ ಕಡೆ ಇದ್ದೀನಿ, ಅವ್ರು ಒಂದ್ ಕಡೆ ಇದ್ದಾರೆ, ನಾನು ಬೇರೆ ಕಡೆ ಮಾಡ್ತೀನಿ, ಅವ್ರು ಬೇರೆ ಕಡೆ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಬರುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ ನಿಮ್ಮ ಮಕ್ಕಳೇ ನೋಡಿ, ನಿಮ್ಮನ್ನ ಈಗ ಹಬ್ಬ ಹರಿದಿನಗಳಲ್ಲಿ ಒಬ್ಬ ಬಂದ್ಬಿಟ್ಟು ಒಂದ್ಸಲಿ ನಮಸ್ಕಾರ ಮಾಡಿ, ಇನ್ನೊಬ್ಬ ಬಂದ್ಬಿಟ್ಟು ಇನ್ನೊಂದ್ಸಲಿ ನಮಸ್ಕಾರ ಮಾಡಿದ್ರೆ ಎಲ್ಲರೂ ಒಟ್ಟಿಗೆ ಬಂದು ನಮಸ್ಕಾರ ಮಾಡ್ರಪ್ಪ ಯಾಕೆ ಅಂತ ಕೇಳ್ತೀರಾ ಅಲ್ವಾ? ಹಾಗೆ ಪಿತೃಗಳಿಗೇನು ಅಂತ ಕೇಳಿದ್ರೆ ತಮ್ಮ ಮಕ್ಕಳೆಲ್ಲರೂ ಸೇರಿ ತೃಪ್ತ ಮನೋಭಾವದಿಂದ ತಿಲತರ್ಪಣಾದಿಗಳು ಮಾಡಿದ್ರೆ ಅವರಿಗೆ ಸಮರ್ಪಣೆ ಆಗ್ತದೆ. ನಿಮ್ ಕೆಲ್ಸನೋ ಅಥವಾ ಮತ್ತೊಂದು ಅದು ಕೇಳುದಿಲ್ಲ. ಅವ್ರಿಗೆ ಕೇಳುದೇನು, ವರ್ಷಕ್ಕೆ ಒಂದೇ ಸಲ ಅವ್ರಿಗೆ ಊಟ ಕೊಡುದು, ದಿನಕ್ಕೆ 3 ಹೊತ್ತು ಕೊಡುದಿಲ್ಲಲ್ಲ ನೀವು, ವರ್ಷಕ್ಕೆ ಒಂದೇ ಸಲ ಕೊಡೋದಾದ್ರಿಂದ ಎಲ್ಲರೂ ಸೇರಿ ಮಾಡಬೇಕು. ಅಕಸ್ಮಾತ್ ನೀವು ಬೇರೆ ಏನಾದರೂ ಅಡುಗೆಗಳನ್ನು 2 ಅಡುಗೆ ಮಾಡಿದ್ರಿ, ನಮ್ಮ ಅಣ್ಣ ತಮ್ಮನ ಮಧ್ಯೆ ನನಗೇನೋ ಜಗಳ ಇದೆ, ಅಥವಾ ಇಲ್ಲ ನಾನು ಕೆಲಸ ನಿಮಿತ್ತವಾಗಿ ಬೇರೆ ಕಡೆ ಎಲ್ಲೋ ಹೋಗಿದ್ದೀನಿ, ನಾನೀಗ ಅಲ್ಲಿ ಇರುವಂಥ ಜಾಗದಲ್ಲಿ ನಾನು ಮಾಡ್ತೀನಿ, ಅವನಿರುವಂಥ ಜಾಗದಲ್ಲಿ ಅವ್ನು ಮಾಡ್ತಾನೆ ಅಂತೇಳಿ ನೀವು ಚಿಂತನೆ ಮಾಡಿದ್ರಿ ಅಂತಾದರೆ ಅಲ್ಲಿ ಅದು ಮತ್ತೆ ಇನ್ಯಾವತ್ತೂ ಸಮೇತ ನೀವು ಒಂದಾಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗೆ ಮಾಡಬಾರ್ದು ಅನ್ನುವಂಥದ್ದಿದೆ. ಆಯ್ತು, ಒಳ್ಳೇದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರೂಜಿ, ಮಾತಾಡ್ಸೋಣ. ನಮಸ್ತೆ. ನಿಮ್ಮ ಹೆಸರು? ಗುರುಮಲ್ಲಯ್ಯ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮಂಡ್ಯದಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಈ ಪಕ್ಷದ ಬಗ್ಗೆ ಕೇಳಬೇಕು ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. ನಮಸ್ತೆ ಸರ್. ಹಾ, ಹೇಳಿ. ಈ ನಮ್ಮ ಮನೇಲಿ ನಾವು ಇಲ್ಲಿಂದ ನಮ್ಮ ಪಕ್ಷ ಮಾಡ್ತಿರ್ಲಿಲ್ಲ, ಈಗ ನಮ್ಮ ಅಪ್ಪರ ಕಾಲದಾಗ ಮಾಡ್ತಿರ್ಲಿಲ್ಲ, ನಾವು ಮಾಡ್ಬೋದಾ? ಈಗ ನೋಡಿ, ವಿಷಯ ಏನಾಗ್ತದೆ ಅಂತ ಹೇಳಿದ್ರೆ ಯಜಮಾನ್ರೆ, ಈ ದೇವರ ಕೆಲಸ ಮತ್ತೆ ಪಿತೃಗಳ ಕೆಲಸ ಅನ್ನುವಂಥದ್ದು ವರ್ಷಂಪ್ರತಿಯಾಗಿ ಮಾಡಲೇಬೇಕು. ಬಿಟ್ರೆ ಅಂತ ಆದ್ರೆ ಇಷ್ಟು ವರ್ಷ ಅನುಭವಿಸಿದಿರಲ್ಲ, ಹಣಕ್ಕೆ ತೊಂದರೆ ಆಗ್ತಿದ್ದಾಗಿರಬಹುದು, ಅಥವಾ ಮದುವೆಗಳಿಗೆ ತೊಂದರೆ ಆಗ್ತಿದ್ದಂಥದ್ದಾಗಿರಬಹುದು, ಮಕ್ಕಳಿಗೆ ಉದ್ಯೋಗದಲ್ಲಿ ತೊಂದರೆ ಆಗುವಂಥದ್ದಾಗಿರ್ಬೋದು, ಮದುವೆ ಆದಂಥ ಮಕ್ಕಳಿಗೆ ಸಂತಾನದಲ್ಲಿ ತೊಂದರೆ ಆಗಿರುವಂಥದ್ದಾಗಿರ್ಬೋದು, ಅಥವಾ ದಂಪತಿಗಳ ಮಧ್ಯೆ ಜಗಳಗಳಾಗುವಂಥದ್ದಾಗಿರ್ಬೋದು, ಇವೆಲ್ಲ ಒಂದ್ಸಲಿ ಮನಸ್ಸಿನಲ್ಲಿ ಗಮನ ಇಟ್ಟುಕೊಳ್ಳಿ. ಮತ್ತೆ ಪಿತೃಗಳ ಕೆಲಸವನ್ನ ಮತ್ತೆ ಪ್ರಾರಂಭ ಮಾಡಿ, ತುಂಬಾ ಅನುಕೂಲತೆಗಳಾಗ್ತದೆ. ಈಗ ನಿಮ್ಮ ಹಿರಿಯರೆಲ್ಲ ಬಿಟ್ಟಿದ್ರು ಅಂತ ಆದ್ರೆ ನೀವು ಬಿಡಬೇಕು ಅನ್ನುವಂಥದ್ದಿಲ್ಲ. ಆಗಿನ ಕಾಲಘಟ್ಟದಲ್ಲಿ ಏನಾಗ್ತಿತ್ತು, ಒಬ್ಬ ಬ್ರಾಹ್ಮಣರ ಸಂಖ್ಯೆಯೂ ಕಮ್ಮಿ ಇತ್ತು, ಅಥವಾ ಮಾಡುವಂಥ ಕರ್ಮಾಂಗಕ್ಕೆ ಜನರಿಗೆ ಅಷ್ಟು ಗೊತ್ತಿಲ್ಲದಂಥ ರೀತಿಯಲ್ಲೂ ಇತ್ತು. ಈಗ ಎಲ್ಲ ಕಾಲದಲ್ಲೂ ಕೈಯಲ್ಲಿ ಒಂದು ಮೊಬೈಲ್ ಹಿಡ್ಕೊಂಡ್ಬಿಟ್ರೆ ಎಲ್ಲದೂ ನಿಮಗೆ ಸಿಗ್ತದೆ. ಹಾಗಾಗಿ ತಿಲತರ್ಪಣಾದಿಗಳು ಹಿಂದಿನವರು ಮಾಡಿದಂಥದ್ದು ನಿಮಗೆ ಅಷ್ಟು ಗೊತ್ತಿಲ್ಲ, ಅವ್ರು ಮಾಡಿಲ್ಲ ಅನ್ನುವಂಥದ್ದಿದ್ರೆ ನೀವು ಶೀಘ್ರಾತಿ ಶೀಘ್ರವಾಗಿ ಒಮ್ಮೆ ಶುರು ಮಾಡಿಸಿ. ಈ ವರ್ಷದಿಂದ ಶುರು ಮಾಡಿ. ಸಾಧ್ಯತೆ ಇತ್ತು ಅಂತಾದರೆ ಒಬ್ಬ ಪುರೋಹಿತರ ಹತ್ರ, ಸರಿಯಾಗಿ ಕಲ್ತಂಥ ಜ್ಯೋತಿಷ್ಯರ ಹತ್ರ ಹೋಗಿ ನಿಮ್ಮ ಕುಟುಂಬದ ಪ್ರೇತಗಳು ಅಥವಾ ಏನಾದರೂ ಆಭಿಚಾರ ಕ್ರಿಯೆಗಳು ಇಂಥದ್ದೆಲ್ಲ ಇತ್ತು ಅಂತಾದರೆ ಅವುಗಳನ್ನೆಲ್ಲ ಆಕರ್ಷಣೆ ಮಾಡಿ ಉಚ್ಚಾಟನೆ ಮಾಡಿಸಿ ಬಿಡಿ. ತಿಲತರ್ಪಣಾದಿಗಳನ್ನು ಈ ವರ್ಷದಿಂದ ಶುರು ಮಾಡಿ, ಖಂಡಿತವಾಗ್ಲೂ ಅನುಕೂಲತೆ ಆಗ್ತದೆ ನಿಮಗೆ. ಆಯಿತಾ? ಅವ್ರು ನಿಲ್ಲಿಸಿದ್ರು, ಅವ್ರು ಮಾಡಲಿಲ್ಲ, ನಾನು ಮಾಡೋದು ಬೇಡವಾ ಅನ್ನುವಂಥ ಯೋಚನೆ ಖಂಡಿತವಾಗ್ಲೂ ಬೇಡ. ನೀವು ಆದಷ್ಟು ಬೇಗ ಈ ಅಮಾವಾಸ್ಯೆಗಳಿಗೆ ನೀವು ತಿಲತರ್ಪಣಾದಿಗಳನ್ನು ಹೊಸದಾಗಿ ಶುರು ಮಾಡಿ. ಆಯಿತಾ? ಶಾಸ್ತ್ರ ರೀತಿಯಲ್ಲಿ ಏನು ಉಲ್ಲೇಖ ಉಂಟೋ ಅದೇ ರೀತಿಯಾಗಿ ಶುರು ಮಾಡಿ, ತುಂಬ ಅನುಕೂಲತೆ ಆಗ್ತದೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ಇನ್ನು ಕೆಲವರು ಈ ಅಮಾವಾಸ್ಯೆ ಎಂದು ಮರಣ ಹೊಂತಾರೆ, ಇದು ಅಶುಭಾನ ಅಂತ? ಎಲ್ಲದು ದುರ್ಮರಣ ಅಂತ ಬಂತು ಅಂತ ಆದರೆ ದುಷ್ಟವಾರ, ದುಷ್ಟತಿಥಿ, ದುಷ್ಟ ನಕ್ಷತ್ರ ಅನ್ನುವಂಥದ್ದು ನಾವು ಪಂಚಾಂಗಗಳಲ್ಲಿ ಹೇಗೆ ಅವರು ಕೆಟ್ಟ ನಕ್ಷತ್ರಗಳಲ್ಲೋ ಕೆಟ್ಟ ದಿನದಲ್ಲೋ ಸತ್ರು ಅನ್ನುವಂಥದ್ದು ಒಂದು ದೃಷ್ಟಿಕೋನದಲ್ಲಿ ತಗೊಂಡ್ವಿ ಅಂತ ಆದರೆ, ಇನ್ನೊಂದು ಭಾಗದಲ್ಲಿ ವಿಷ ಕಚ್ಚಿ ಹೋದಂಥದ್ದು, ಹಾವು ಕಚ್ಚಿ ಹೋದಂಥದ್ದು, ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಹೋದಂಥದ್ದು, ಆಕ್ಸಿಡೆಂಟ್ ಆಗಿ ಹೋದಂಥದ್ದು, ಕೊಲೆ ಆದಂಥದ್ದು, ನೇಣಾಕೊಂಡಂಥದ್ದು ಎಲ್ಲವೂ ಬಂತು. ಇದು ಎರಡೂ ಸಮೇತ ನಾವು ದುರ್ಮರಣ ಅಂತಲೇ ಹೇಳೋದು. ಹಾಗೆ ಇದಕ್ಕೆ ಯಾವುದು ದುರ್ಮರಣಾದಿಗಳಾದಕ್ಕೆ ಬೇರೆ ರೀತಿಯಾಗಿ ಅದಕ್ಕೆ ಪ್ರಾಯಶ್ಚಿತಗಳು ಉಂಟು. ಆ ಪ್ರೇತಗಳನ್ನು ಆಕರ್ಷಣೆ ಮಾಡಿ ಅದಕ್ಕೆ ಮೋಕ್ಷಾದಿಗಳನ್ನು ಮಾಡಬೇಕು ಅನ್ನುವಂಥದ್ದು ಅದು ನೋಡುವ. ಆಮೇಲೆ ಈ ದುಷ್ಟತಿಥಿವಾರ ನಕ್ಷತ್ರ ದೋಷಗಳು ಅನ್ನುವಂಥದ್ದೇ ಇದೆ. ಅದಕ್ಕೆ ಆ ದಿನ ಸತ್ತಂಥದ್ದಕ್ಕೆ ಕೆಲವೊಂದು ಪ್ರಾಯಶ್ಚಿತ ಅಂತಿದೆ. ಪ್ರಾಯಶ್ಚಿತ ಮಾಡಿಕೊಂಡು ನಂತರದಲ್ಲಿ ಅವ್ರಿಗೆ ಏನು ದಹನ ಕ್ರಿಯೆಯೋ ಅಥವಾ ಅವರು ಹೂತಾಕುವಂಥ ಕ್ರಿಯೆಯೋ ಇವೆಲ್ಲವನ್ನ ಮಾಡಬೇಕು. ಇದರಲ್ಲಿ ತ್ರಿಪಾದಿ ನಕ್ಷತ್ರಗಳು ಅಂತ ಬರ್ತದೆ. ಹಾಗೆ ಇನ್ನು
ಹಲವಾರು ಕೆಲವೊಂದಿದೆ. ಕೆಲವೊಂದು ಬಾರಿ ಮನೆಯಲ್ಲಿ ಕೆಲವೊಂದು ನಕ್ಷತ್ರಗಳಲ್ಲಿ ಸತ್ರು ಅಂತಾದರೆ 3 ತಿಂಗಳ ಕಾಲ, ತ್ರಿಪಾದಿ ನಕ್ಷತ್ರದಲ್ಲಿ ಸತ್ರು ಅಂತಾದರೆ 3 ತಿಂಗಳ ಕಾಲ ಆ ಮನೆಯನ್ನೇ ಬಿಟ್ಬಿಡಬೇಕು, ಆ ಮನೆಯಲ್ಲಿ ಯಾರು ವಾಸ ಮಾಡಬಾರ್ದು ಅನ್ನುವಂಥದ್ದಿದೆ. ಯಾಕೆ ಅಂತ ಕೇಳಿದ್ರೆ ಅವ್ರ ಹಿಂದೆ 3 ತಲೆನ ತಗೊಂಡೋಗುತ್ತೆ ಅಂತ ಹೇಳಿ. ಅದು ಆಡು ಭಾಷೆಯಲ್ಲಿರುವಂಥದ್ದು. ಆ್ಯಕ್ಚುಲಿ ಏನಾಗ್ತದೆ, ಆ ಒಂದು ನಕ್ಷತ್ರದಲ್ಲಿ ಆ ಒಂದು ದಿನಗಳಲ್ಲಿ ತ್ರಿಪಾದಿ ನಕ್ಷತ್ರ ಆಗಿರಬಹುದು, ಇನ್ನು ಬೇರೆ ರೀತಿ ಆಗಿರುವಂಥದ್ದೆಲ್ಲ ಇದೆ, ನಕ್ಷತ್ರಗಳಿದ್ದ ಒಂದು 6-7 ನಕ್ಷತ್ರಗಳಿದೆ. ಆ ನಕ್ಷತ್ರಗಳಲ್ಲೆಲ್ಲ ಸತ್ರು ಅಂತ ಆದರೆ ಅವು ಕೆಲವೊಂದಕ್ಕೆ 3 ತಿಂಗಳು ಮನೆಯನ್ನು ಬಿಡಬೇಕು, ಇನ್ನು ಕೆಲವೊಂದಕ್ಕೆ 6 ತಿಂಗಳು ಮನೆಯನ್ನು ಬಿಡಬೇಕು. ಯಾಕೆ ಅಂತ ಕೇಳಿದರೆ ಆ ನಕ್ಷತ್ರದಲ್ಲಿ ಸತ್ತಂತ ಕಾರಣದಿಂದ ಆ ಒಂದು ಪಿತೃಗಳು ತುಂಬ ಕೋಪತತ್ವದಲ್ಲಿರ್ತಾರೆ, ಜೊತೆಗಿರೋರ್ನು ಕರ್ಕೊಂಡೋಗ್ಬಿಡ್ತಾರಂತೆ. ಯಾಕೆ ಅಂತ ಕೇಳಿದ್ರೆ ಕರ್ಮಾಂಗ ಸರಿ ಆಗ್ಲಿಲ್ಲ ಅಂದ್ರೆ ನಾವು ಹೇಳುವಂಥದ್ದು ಕೇಳಿರ್ಬೋದು, ಇಲ್ಲ ಸ್ವಾಮಿ ನಮ್ಮ ಮನೇಲಿ ಬ್ಯಾಕ್ ಟು ಬ್ಯಾಕ್ 5 ಜನ ಹೋದ್ರು, ಬ್ಯಾಕ್ ಟು ಬ್ಯಾಕ್ 3 ಜನ ಹೋದ್ರು, 10 ಜನ ಹೋದ್ರು ಅಂತ ಎಲ್ಲೂ ಹೇಳಲಿಲ್ಲ, 7 ಜನ ಹೋದ್ರು ಅಂತ ಎಲ್ಲೂ ಹೇಳಲಿಲ್ಲ. ಹೇಳುದೇ ಬ್ಯಾಕ್ ಟು ಬ್ಯಾಕ್ 3 ತಲೆಮಾರು ಹೋಗ್ಬಿಡ್ತು ಸ್ವಾಮಿ, ಬ್ಯಾಕ್ ಟು ಬ್ಯಾಕ್ 5 ತಲೆಮಾರು ಹೋಗ್ಬಿಡ್ತು ಸ್ವಾಮಿ. ಇವೆಲ್ಲ ಯಾಕೆ ಅಂತ ಕೇಳಿದ್ರೆ ದುಷ್ಟ ನಕ್ಷತ್ರದಲ್ಲಿ ಮರಣ ಹೊಂದಿದ್ರು ಅಂತ ಆದ್ರೆ ಈ ಒಂದು ದೋಷಗಳನ್ನು ಕೊಡ್ತಾ ಬರ್ತಾರೆ. ಅದಕ್ಕೆ ಶಾಸ್ತ್ರವಿಧಿಯಲ್ಲಿ ಸುಮಾರಷ್ಟು ವಿಧಿವಿಧಾನಗಳನ್ನು ಹೇಳಿದ್ದಾರೆ. ತಿಲಹೋಮಾದಿಗಳನ್ನು ಮಾಡಿ ಆ ತಿಲಹೋಮದಲ್ಲಿ ಈಗಿನ ಕಾಲದಲ್ಲಿ ಕೆಲವು ಸುವರ್ಣಶಲಕ ಇಲ್ಲ, ಸುವರ್ಣಶಲಕ ಅಂದ್ರೆ ಚಿನ್ನ ಸೂಜಿ ಅಂತ, ಮೊಳೆಯನ್ನೇ ಆ ತಿಲಹೋಮಕ್ಕೆ ಮಾಡಿದಂತಹ ಹೋಮದ ಸಂಪಾದಾಜ್ಯಗಳನ್ನು ಅದಕ್ಕೆ ಹಾಕಿ ಅದನ್ನು ಅದರಿಂದ ಸುಟ್ಟು ಅದನ್ನು ಹೊಸಲಿಗೆ ಹೊಡೆಯುವಂತಹ ಒಂದು ವಿಧಿ ಅನ್ನುವಂಥದ್ದು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿದೆ. ಹಾಗಾಗಿ ಸತ್ತಂತಹ ಸಂದರ್ಭಗಳಲ್ಲಿ ತಿಥಿವಾರ ನಕ್ಷತ್ರಗಳನ್ನು ಒಮ್ಮೆ ಕೇಳಿಕೊಂಡು ಏನಾದರೂ ದೋಷಾದಿಗಳಿದ್ರೆ ಅದನ್ನು ಸರಿ ಮಾಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಿಂದಿನ ಕಾಲಘಟ್ಟದಷ್ಟು ಬಡತನ ಯಾರಿಗೂ ಇಲ್ಲ ಇವಾಗ. ಹಾಗಾಗಿ ನಾವು ಹೇಳೋದೇನು, ನೀವು ಯಾರ ಹತ್ರ ಬೇಕಾದರೂ ಸುಳ್ಳು ಹೇಳಿ, ಯಾರ ಹತ್ರ ಸುಳ್ಳು ಹೇಳಿದ್ರು ದೇವ್ರ ಹತ್ರ ಸುಳ್ಳು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ, ಪಿತೃಗಳ ಹತ್ರ ಸುಳ್ಳು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಎಲ್ಲರಿಗೂ ಅವರಿಗೇನು ಟ್ರಾನ್ಸ್ಪರೆನ್ಸಿಯಾಗಿ ಕಾಣಿಸ್ತದೆ. ಇದೆಲ್ಲ ನಾವು ಮಾಡ್ಕೊಂಡಿರೋದು, ರೂಮು, ಆಮೇಲೆ ಯಾರು ನೋಡೋದಿಲ್ಲ ಅನ್ನುವಂಥದ್ದು. ಆದರೆ ಅವರಿಗೆಲ್ಲವೂ ಗೊತ್ತಿರ್ತದೆ. ಯಾರು ಅವರಿಗೆಲ್ಲ ಹೇಳೋದು ಅಂತ ಕೇಳಿದ್ರೆ ಇದೇ ನಮ್ಮ ಪಂಚೇಂದ್ರಿಯಗಳೇ. ನಾವೇನು ನೋಡ್ತೇವೆ, ಏನು ತಿಂತೇವೆ, ಏನು ಮಾತಾಡ್ತೇವೆ, ಎಲ್ಲಿ ಬಗ್ಗೆ ಕೂತಿರ್ತೇವೆ, ಇವೆಲ್ಲವೂ ಪಂಚೇಂದ್ರಿಯಗಳು ರೆಕಾರ್ಡ್ ಆಗಿರ್ತದೆ ಮೂಲಕವಾಗಿ. ಅದ್ರ ಮೂಲಕವಾಗಿ ಚಿತ್ರಗುಪ್ತನಿಗೂ ಗೊತ್ತಾಗ್ತದೆ, ಹಿರಿಯರಿಗೂ ಗೊತ್ತಾಗ್ತದೆ, ಇನ್ನು ದೇವರಿಗೆ ಇದೆಲ್ಲ ಬೇಕಂತನೂ ಇಲ್ಲ. ಆ ವಿಚಾರಗಳು ಎಲ್ಲ ಆ ಸಂದರ್ಭಕ್ಕೆ ಸರಿಯಾಗಿ ಫಲಗಳನ್ನು ಕೊಡ್ತಾ ಹೋಗ್ತದೆ. ಹಾಗಾಗಿ ಕಾಲಕ್ಕೆ ಮೇಲ್ಕಾಲಕ್ಕೆ ಬೇಕಾಗಿರುವಂಥ ಸುಖ ನಮಗೆ ಬೇಕು ಅಂತ ಆದರೆ ನಮ್ಮ ಧರ್ಮಾಚರಣೆಗಳನ್ನು ಬಿಡಬಾರ್ದು. ಯಾವಾಗ ಧರ್ಮಾಚರಣೆಗಳನ್ನು ಬಿಡ್ತೇವೆ ಆ ಸಂಜನಿತವಾಗಿರ್ತಕ್ಕಂಥ ದೋಷಗಳನ್ನು ಆ ಕುಟುಂಬದವರು ಅನುಭವಿಸಬೇಕು. ಇನ್ನು ದೇಶಕ್ಕೆ ಮಾರಕವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿದರೆ ಆ ಕ್ಷೇತ್ರದಲ್ಲಿರುವಂಥವರು ಅನುಭವಿಸಬೇಕಾಗ್ತದೆ. ಖಂಡಿತ ಗುರುಜಿ. ಇನ್ನು ಒಬ್ಬ ವ್ಯಕ್ತಿ ಮರಣ ಹೊಂದಿದ್ರೆ ಎಷ್ಟು ದಿನಗಳ ಕಾಲ ಸೂತಕ ಇರುತ್ತೆ ಅಂತ? 11 ದಿನಗಳ ಕಾಲ ಅವನು ಯಾವುದೇ ದೇವತಾ ಕೆಲಸಗಳನ್ನು ಮಾಡಲಿಕ್ಕಿಲ್ಲ. 11 ದಿನಗಳ ಕಾಲ ಅವನು ಬರೀ ಚಾಪೆಯಲ್ಲೇ ಮಲಗಬೇಕು. ಅವನ ಒಂದೊಂದಿಷ್ಟು ವಿಧಿವಿಧಾನಗಳಿದೆ, ಅವನು ಹೀಗೆ ಇರಬೇಕು ಅಂತ. ಯಾಕೆಂದರೆ ಅವರು ಸುತ್ತ ಎಲ್ಲ ನಮ್ಮ ಸುತ್ತನೇ ಓಡಾಡ್ತಿರ್ತಾರೆ. ಆದ್ದರಿಂದ ಆ ಒಂದು ಸ್ಥೂಲ ಶರೀರಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ 11 ದಿನ ಸೂತಕವನ್ನು ಮತ್ತು 1 ವರ್ಷಗಳ ಕಾಲ ನೂತನವಾಗಿ ಏನು ಮಾಡಲಿಕ್ಕಿಲ್ಲ. ಖಂಡಿತ ಗುರುಜಿ, ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.